ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಬಂದು ಹೆಸರು ಬೇಳೆ ಪಾಯಸ. ಪಾಯಸ ಮಾಡೋದು ತುಂಬ ಸಿಂಪಲ್. ಅದಕ್ಕೆ ಬೇಕಾಗಿರೋ ಐಟಮ್ಸ್: 1.5 ಕಪ್ ಆಫ್ ಮೂಂಗ್ ದಾಲ್, ಅದನ್ನು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಕುಕ್ಕರ್ಗೆ ಹಾಕ್ಕೊಂಡು ಅದಕ್ಕೆ 2 ಕಪ್ಸ್ ಆಫ್ ವಾಟರ್ನ ಹಾಕಿ ಕ್ಲೋಸ್ ಮಾಡಬೇಕು. ಕ್ಲೋಸ್ ಮಾಡಾದಮೇಲೆ 3 ವಿಸಿಲ್ ಬರೋ ಗಂಟ ಕುಕ್ ಮಾಡ್ಕೋಬೇಕು. ವಿಸಿಲ್ ಆದಮೇಲೆ ಕುಕ್ಕರ್ ಲಿಡ್ನ ಓಪನ್ ಮಾಡಿ ಅದು ಫುಲ್ಲು ಆಫ್ಟರ್ 3 ವಿಸಿಲ್ ಏನು ಮಾಡಬೇಕು ಅಂದರೆ ನೀಟಾಗಿ ಅದನ್ನು ಸ್ಮ್ಯಾಶ್ ಮಾಡ್ಕೋಬೇಕು. ಯಾಕಂದರೆ ದಪ್ಪ ದಪ್ಪ ಇರುತ್ತೆ, ಚೆನ್ನಾಗಿರಲ್ಲ. ಅದನ್ನು ನೀಟಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಸ್ಮ್ಯಾಶ್ ಮಾಡ್ಕೊಂಡಾದಮೇಲೆ 2 ಕಪ್ ಆಫ್ ಬೆಲ್ಲನ ಹಾಕ್ಕೊಳ್ಳೋಣ. ಆ ಬೆಲ್ಲಕ್ಕೆ ನಾವು 1.5 ಕಪ್ ಆಫ್ ವಾಟರ್ನ ಹಾಕ್ಕೊಳ್ಳೋಣ. ವಾಟರ್ನ ಹಾಕ್ಕೊಂಡಾದ್ಮೇಲೆ ಗ್ಯಾಸ್ ಮೇಲೆ ಇಟ್ಕೊಂಡು ಅದು ಮಿಕ್ಸ್ ಮಾಡ್ಕೊಂಡು 3 ಮಿನಿಟ್ಸ್ ಅದನ್ನು ಬಾಯ್ಲ್ ಮಾಡೋಣ. ಬಾಯ್ಲ್ ಮಾಡಿದ್ದಾದಮೇಲೆ ಅದು ನೀಟಾಗಿ ಬೆಲ್ಲದ ಪಾಕ ಬಂದಿದೆ ನಮಗೆ. ಅದಾದಮೇಲೆ 3 ಮಿನಿಟ್ಸ್ ಆದಮೇಲೆ ಮೂಂಗ್ ದಾಲ್ನ ನಾವು ಬೇಯಿಸಿಟ್ಕೊಂಡಿದ್ವಲ್ಲ, ಅದನ್ನು ಬೆಲ್ಲದ ಪಾಕಕ್ಕೆ ಹಾಕ್ಕೊಂಡು ನೀಟಾಗಿ ಒಂದು ಮಿಕ್ಸ್ನ ಕೊಡೋಣ. ಲೋ ಫ್ಲೇಮಲ್ಲಿ ಮಿಕ್ಸ್ ಕೊಟ್ಟಿದ ತಕ್ಷಣ ನಾವು ಪಕ್ಕದಲ್ಲಿ ಶಾವಿಗೆನ ಗೋಲ್ಡನ್ ಅಂದರೆ ಗೋಲ್ಡನ್ ಎಲ್ಲೋ ಇಲ್ಲ ಗೋಲ್ಡನ್ ಕಲರ್ ಕಲರ್ ಚೇಂಜ್ ಆಗೋ ಗಂಟ ಲೋ ಫ್ಲೇಮಲ್ಲಿ 5 to 6 ಮಿನಿಟ್ನ ರೋಸ್ಟ್ ಮಾಡ್ಕೊಳ್ಳೋಣ. ರೋಸ್ಟ್ ಮಾಡ್ಕೊಂಡಿದ್ದ ತಕ್ಷಣ ಈಗ ಫುಲ್ಲು ರೋಸ್ಟ್ ಆಗಿದೆ. ಈ ರೋಸ್ಟನ್ನ ನಾವು ಮೂಂಗ್ ದಾಲು ಪ್ಲಸ್ ಬೆಲ್ಲನ ಹಾಕ್ಕೊಂಡಿದ್ವಲ್ಲ, ಅದಕ್ಕೇ ಟ್ರಾನ್ಸ್ಫರ್ ಮಾಡ್ಕೊಂಡು ನೀಟಾಗಿ ಮಿಕ್ಸ್ ಕೊಡೋಣ. ಲೋ ಫ್ಲೇಮಲ್ಲೇ ಮಿಕ್ಸ್ ಕೊಟ್ಟಾದಮೇಲೆ ಡ್ರೈ ಫ್ರೂಟ್ಸ್ ನೀವು ಯಾವ್ದು ಬೇಕಾದ್ರೂ ಹಾಕ್ಕೋಬೋದು. ನಾನು ಇದೆರಡನ್ನು ಆ್ಯಡ್ ಮಾಡಿದ್ದೀನಿ. ಎರಡನ್ನು 1 ಸ್ಪೂನ್ ಆಫ್ ತುಪ್ಪಕ್ಕೆ ಅದೆರಡನ್ನು ಫ್ರೈ ಮಾಡ್ಕೊಳ್ಳೋಣ ನೀಟಾಗಿ. ಅದು ಕಲರ್ ಚೇಂಜ್ ಆಗ್ತಿದ್ದಂಗೆ ಅದನ್ನು ಕೂಡ ಟ್ರಾನ್ಸ್ಫರ್ ಮಾಡ್ಕೊಂಡು ನೀಟಾಗಿ ಒಂದು ಮಿಕ್ಸನ್ನು ಕೊಡೋಣ. ಅದನ್ನು ಕೂಡ ಲೋ ಫ್ಲೇಮಲ್ಲೇ ಕೊಡಬೇಕು. ಲೋ ಫ್ಲೇಮಲ್ಲಿ ಕೊಟ್ಟಾದಮೇಲೆ ಕೋಕೋನಟ್ನ ಹಾಕ್ಕೊಳ್ಳೋಣ. ಆ ಕೋಕೋನಟ್ಟು ಕೂಡ 3 ಸ್ಪೂನ್ಸ್ ಹಾಕ್ಕೊಂಡು ನೀಟಾಗಿ ಮಿಕ್ಸನ್ನ ಮಾಡೋಣ. ಆಮೇಲೆ ಏಲಕ್ಕಿನ ಹಾಕ್ಕೊಳ್ಳೋಣ. ಅದನ್ನು ಕೂಡ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ನೀಟಾಗಿ ಮಿಕ್ಸ್ ಮಾಡೋಣ. ನೀಟಾಗಿ ಮಿಕ್ಸ್ ಮಾಡಾದಮೇಲೆ 5 ನಿಮಿಷ ಅದನ್ನು ಕುಕ್ ಮಾಡ್ಕೊಳ್ಳೋಣ. ಕುಕ್ ಅಂದರೆ ಬಾಯ್ಲ್ ಮಾಡ್ಕೊಂಡಾದಮೇಲೆ ನಮ್ಮ ಪಾಯಸ ರೆಡಿ. ಈಗ ಪಾಯಸ ಆಲ್ಮೋಸ್ಟ್ ಎಲ್ಲ ಫುಲ್ ರೆಡಿಯಾಗಿದೆ. ತಿಂದ್ಬಿಟ್ಟು ಟೇಸ್ಟ್ ಹೇಗಿದೆ ಅಂತ ಹೇಳಿ.
ನೀವು ಸಹ ಕುಕ್ ಮಾಡಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಬಾಯ್. ಮತ್ತೆ ಸಿಗುವ.